ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಅಂದ್ರೆ 11:30 ಆಗಿತ್ತು. ಅವಾಗ ನಮ್ಮ ಮನೆಯವರು ಇವತ್ತು ಸಂಡೇ ಇರೋದ್ರಿಂದ ನಾನ್ ವೆಜ್ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ. ಹಾಗಾಗಿ ಬರುವಾಗ ಅವರು ಪೇಮೆಂಟ್ ತೊಗೊಂಡು ಬರುವಾಗ ಕೊತ್ತಂಬರಿ ಮತ್ತು ಪುದೀನ ತೊಗೊಂಬಂದಿದ್ರು. ಹಾಗೆಯೇ 1 kg ಚಿಕನ್ನ ಕೋಳಿ ತೊಗೊಂಡು ಕಡಿಸ್ಕೊಂಡ್ಬಂದಿದ್ರು ಫ್ರೆಂಡ್ಸ್. ಸೊ ನಾನಿಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ. ಇದು ಗಟ್ಟಿ ಕೋಳಿ ಫ್ರೆಂಡ್ಸ್. ಸ್ವಲ್ಪ ಕುದಿಯೋದು ಲೇಟ್ ಆಗುತ್ತೆ, ಆದರೆ ಸಾಂಬಾರು ಮಾತ್ರ ಭಾರಿ ಅಂದರೆ ಭಾರಿ ಬರುತ್ತೆ. ನೋಡಿ, ಇಲ್ಲಿ ಚಿಕನ್ ಬಂದಿತ್ತು. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಬರ್ತೀನಿ ಫ್ರೆಂಡ್ಸ್. ತೊಳ್ಕೊಂಬಂದು ಇಲ್ಲಿ ಒಂದು 3-4 ವಿಸಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ನಾನು ಅದು ಬೆಂದಿರಲಿಲ್ಲ ಅಂದರೆ ಮತ್ತೊಂದು 2 ವಿಸಿಲ್ ಕೂಗಿಸ್ಕೊತೀನಿ. ಇವಾಗ 3 ವಿಸಿಲ್ ಕೂಗಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಕುದ್ದಿದ್ದಿಲ್ಲ ಅದು. ಸೊ ಇನ್ನೊಂದು 2 ಕೂಗಿಸ್ಕೊಂಡು ಅದಕ್ಕೆ ಏನೇನು ಮಸಾಲೆ ಬೇಕು ಎಲ್ಲ ಮಸಾಲೆನ ಹಾಕೀನಿ ಫ್ರೆಂಡ್ಸ್. ರೆಸಿಪಿನ ಶೇರ್ ಮಾಡಿಲ್ಲ, ಯಾಕಂದ್ರೆ ಸಾಕಷ್ಟು ಸತ ನಾನು ರೆಸಿಪಿನ ಶೇರ್ ಮಾಡೀನಿ. ಹಾಗಾಗಿ ಇವಾಗಿದು ಫೈನಲಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು. ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆನೇ, ಅದ್ರ ಜೋಡಿನೇ ಊಟ ಮಾಡಿದ್ವಿ. ಚಂದ ಬೆಳೆದು ಕೊಡೋ ಕವರ್ ಕುರ್ಕುರಿ ಚೆಲ್ಲಣ ಅಂತ ಹೇಳ್ತಾನೆ ಫ್ರೆಂಡ್ಸ್. ಊಟ ಆಯಿತು. ನಮಗೆಯವರು ಗಟ್ಟಿ ಕೋಳಿ ತಗೊಂಬಂದಿದ್ರು, ಊಟ ಮಾಡಿದ್ವಿ. ಸ್ವಲ್ಪ ಚಿಕನ್ ಹೀಟೆಲ್ಲ ಹಾಕಿ ಐಸ್ ಕ್ರೀಮ್ ತಂದು ಕೊಟ್ರೆ ಅವ್ರವ್ರಿಗೆ ಹೋಗ್ಯಾರ. ಇನ್ನೂ ಸ್ವಲ್ಪ ಕೆಲಸ ಅದಂತ ಸಂಜೆಗೆ ಸಂತಿ ಮಾಡ್ಕೊಂಬರೋಣ ಅಂತ ಹೇಳಿದ್ದಾರೆ ಫ್ರೆಂಡ್ಸ. ನಾನು ಇವಾಗ ಒಂದು ಐಸ್ ಕ್ರೀಮ್ ತಿಂದು ಅವ್ರಿಬ್ಬರಿಗೂ ಮಲಗಿಸ್ತೀನಿ. ಭಾಳ ತನ ಆಯ್ತು ಅವ್ರು ಮಲ್ಕೊಂಡಿಲ್ಲ. ಮಲಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಬಿಸಿಲು ಸ್ವಲ್ಪ ತಗ್ಗಿದ ಬಳಿಕ ಹೊರಗೆ ಹೋಗಿ ಸಂತಿ ಮಾಡ್ಕೊಂಬರ್ತೇವೆ. ಸ್ವಲ್ಪ ಇಲ್ಲೇ ಗಾರ್ಡನ್ ಐತಿ ಫ್ರೆಂಡ್ಸ್, ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಹೋಗ್ತೇವೆ ಇಲ್ಲೋ ಗೊತ್ತಿಲ್ಲ. ಹೋಗ್ತೇವೆ 100% ಒಂದು 90% ಹೋಗ್ಬೇಕು ಅನ್ನೋದಕ್ಕೆ 10% ಏನಾಗುತ್ತೆ ಗೊತ್ತಿಲ್ಲ. ಲೇಟ್ ಆಯ್ತು ಹೋಗೋದಾಗಂಗಿಲ್ಲ. ನಾನು ಮಾತಾಡುವ ಈಗ ಐಸ್ ಕ್ರೀಮ್ ಬೇಡಾಕತ್ತ. ಇವಾಗ ಐಸ್ ಕ್ರೀಮ್ ತಿಂದು ಸಿಗ್ತೀನಿ. ಇದಕ್ಕೆ ಎಷ್ಟು ರೂಪಾಯಿ ಅಂದ್ರೆ 10 ರೂಪಾಯಿ ಫ್ರೆಂಡ್ಸ್. ಇದು ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಹೀಟ್ ಆಗುತ್ತಲ್ಲ, ಹಾಗಾಗಿ ಐಸ್ ಕ್ರೀಮ್ ತರ್ಸಿನಿ ಆಲ್ರೆಡಿ. ಆ ಥರ ಆ ಕವರ್ ತೆಗೆದು ತಿನ್ಬೇಕಪ್ಪ. ಅದು ಕವರ್ ತೆಗೆದುಕೊಡ್ತೀನಿ ಇವೆಲ್ಲ ತಿನ್ನಲು ಕೊಡು. ಕವರ್ ತೆಗೆದುಕೊಡ್ತೀನಿ ನಾನು ಕೊಡಲ್ಲ ನೋಡಿರಿ ಫ್ರೆಂಡ್ಸ್ ನನ್ನ ಮಗ. ಓಕೆ ಫ್ರೆಂಡ್ಸ್, ಇವಾಗ ಐಸ್ ಕ್ರೀಮ್ ತಿಂದು ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ನಾವು ರೆಡಿಯಾಗಿ ಹೊರಗೆ ಹೋಗೋಕೆ ರೆಡಿ ಆದ್ವಿ ಫ್ರೆಂಡ್ಸ್. ರೆಡಿ ಆಗಂದ್ರೆ ನಮ್ಮ ಮನೆಯವರು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಗಾರ್ಡನ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಗಾರ್ಡನ್ ಕರ್ಕೊಂಡು ಹೋಗಲಿಲ್ಲ ಫ್ರೆಂಡ್ಸ್ ಅವರು. ಇಲ್ಲಿ ನೋಡ್ತಾ ಇರ್ಬೋದು ಕೊಲ್ಲಾಪುರ ಸಿಟಿ ಯಾವ ಥರ ಐತೆ ಅಂತ. ದೊಡ್ಡ ಸಿಟಿ ಫ್ರೆಂಡ್ಸ್ ಇದು. ಹೊರಗೆ ಹೋಗ್ಬೇಕಂದ್ರೆ ಒಂದು ಟ್ರಾಫಿಕ್ ಅದರಲ್ಲಿಂದ ಪಾರಾಗಿ ಹೋಗ್ಬೇಕಂದ್ರೆ ಎಲ್ಲೇ ಹೋದ್ರೂ ಒಂದು 10 ತಾಸು ಬೇಕು ಫ್ರೆಂಡ್ಸ್, ಅಷ್ಟು ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ನನ್ನ ಕೈಲಿ ಆದಷ್ಟು ವಿಡಿಯೋನ ಮಾಡ್ಕೊಂಡೆ ಫ್ರೆಂಡ್ಸ್. ಇದು ತೆಂಬ್ಲಬಾಯಿ ಮಂದಿರ ಅಂತ. ಸೊ ಫೇಮಸ್ ದೇವ್ರಲ್ಲಿ ಕೊಲ್ಲಾಪುರ ಒಳಗೆ. ಅದನ್ನು ಅಲ್ಲಿನೂ ಒಂದು ಹೋದಾಗ ನಾನು ವಿಡಿಯೋ ಮಾಡ್ತೀನಿ ಆ ದೇವಿ ಬಗ್ಗೆ. ಸೊ ನಾನು ಗೊತ್ತಿದ್ದಷ್ಟನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಆಮೇಲೆ ಹಂಗೆ ನೋಡ್ತಾ ಇರ್ಬೋದು, ಇದೆಲ್ಲ ಆರ್ಮಿ ಕ್ಯಾಂಪ್, ಆರ್ಮಿ ಭರ್ತಿ ಮಾಡ್ತಾರಂತ ಇಲ್ಲಿ. ಸೊ ಇದು ಆರ್ಮಿ ಕ್ಯಾಂಪ್, ದೊಡ್ಡದು ಆರ್ಮಿ ಕ್ಯಾಂಪ್ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ ಗ್ರೀನರಿ. ನಮ್ಮೂರ ಕಡೆ ಹೆಂಗಪ್ಪ ಅಂತಂದ್ರೆ ಅಷ್ಟೊಂದು ಗ್ರೀನರಿ ಇರೋಂಗಿಲ್ಲ. ಇಲ್ಲೆಲ್ಲ ಫುಲ್ ಗ್ರೀನರಿ. ಒಂಥರ ರೋಡು ಸೈಡೆಲ್ಲ ದೊಡ್ಡ ದೊಡ್ಡ ಗಿಡಗಳು ನೋಡ್ತಾ ಇರ್ಬೋದು. ಇಲ್ಲಿ ದೊಡ್ಡ ಮಾಲ್ ನೋಡಿ ಫ್ರೆಂಡ್ಸ್, 20 ಮಜಲಿ 15 ಮಜಲಿ 18 ಮಜಲಿ ಬಿಲ್ಡಿಂಗ್ಸ್. ಇಲ್ಲಿ ಜುಡಿಯೋ ಐತಿ. ಕಾರ್ ಪಾರ್ಕಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜಾಗ ಐತಿ. ಭಾಳ ಅಂದ್ರೆ ಭಾಳ ದೊಡ್ಡ ಸಿಟಿ ಇದು. ಸೊ ನೋಡಿ, ಹಂಗೇನೆ ಇಲ್ಲಿ ಹೋಟೆಲ್ಸ್ ಆಮೇಲೆ ಪಾರ್ಕ್ ಅವು ಇವು ಇತ್ತು. ನಮ್ಗೆ ಹೋಗೋದಾಗಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾವು ಡೈರೆಕ್ಟ್ ಸಂತಿಗೆ ಬಂದ್ವಿ. ಟೈಮ್ ಆಗಿ ಹೋಗಿತ್ತು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯವರು ಬರೋಣ ಸ್ವಲ್ಪ ಏನಂತಾರಲ್ಲ ಇಲ್ಲಿ ಲಸಿ ಕುಡಿಸಿದ್ರು. ನಮ್ಗೆ ಇಲ್ಲಿ ಕುಡಿಸಿ ಲಸಿ ತೊಗೊಂಬಂದ್ರು. ಅಲ್ಲಿ ಬಾಯ್ಸ್ ಇದ್ದರು, ಹಾಗಾಗಿ ಇಲ್ಲೇ ಕುಡೀರಿ ನಾನು ತಂದು ಕೊಡ್ತೀನಿ ಅಂತ 3 ಮಂದಿ ಕುಡಿಸಿ ತಂದು ಕೊಟ್ಟರು ಫ್ರೆಂಡ್ಸ. ನಮ್ಮ ಅಥರ್ವ ಯಾರು ಕಲ್ಲಂಗಡಿ ನೋಡಿದ್ನ ಕಲ್ಲಂಗಡಿ ಬಿಡಲಿಲ್ಲ. ಸೊ ಕಲ್ಲಂಗಡಿ ಬೇಕೆ ಅಂದ. ಸೊ ಹಂಗಾಗಿ ತೊಗೊಂಬಂದ್ವಿ. ಒಂದೇ ಕಲ್ಲಂಗಡಿ ತೊಗೊಂಬಂದ್ವಿ. 70 ರೂಪಾಯಿ ಅಂತ ಈ ಕಲ್ಲಂಗಡಿಗೆ. ಕೆಂಪಿತ್ತು. ಓಕೆ ಫ್ರೆಂಡ್ಸ್, ಮನೆಗೆ ಬಂದು ಕಟ್ ಮಾಡಿ ತಿಂದ್ವಿ ಫ್ರೆಂಡ್ಸ. ಹೊರಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಸಂತಿಗೆ ಹೋಗಿ ಬಂದ್ವಿ. ನಮ್ಮ ಮನೆಯವ್ರಿಗೆ ಏನೋ ಲೇಬರ್ ಬೇಕಾಗ್ಯಾರಂತ. ಸೊ ಹಾಗಾಗಿ ನಮಗಲ್ಲಿ ಗಾರ್ಡನ್ ಕರ್ಕೊಂಡು ಹೋಗಲಿಲ್ಲ.
ಮನೆ ಬಿಟ್ಟು ಸಂತೆ ಮಾಡಿ ಮನೆಗೆ ಬಿಟ್ಟು ಹೋದರು. ನಾನು ಇವಾಗ ಸಂತೆ ತೊಗೊಂಡ್ಬಂದೀನಿ ಫ್ರೆಂಡ್ಸ, ನೋಡ್ತಾ ಇರ್ಬೋದು. ಕರ್ಬೂಜಕಾಯಿ ಸಂತೆ ತೊಗೊಂಡ್ಬಂದೀನಿ, ಚೌಳಿಕಾಯಿ ಅವು ಇವು ಏನು ಬೇಕಾಗುತ್ತೆ ಅವು ತೊಗೊಂಡ್ಬಂದೀನಿ. ಕೊಡ್ತೀನಿ. ಇವಾಗ ಸ್ವಲ್ಪ ಮಧ್ಯಾಹ್ನ ಮಾಡಿದ ಚಿಕನ್ ಐತಿ ಫ್ರೆಂಡ್ಸ, ಅದಕ್ಕೆ ಸ್ವಲ್ಪ ಥರ ಓಡಾಡತ್ತೀನಿ. ಅದಕ್ಕೆ ಸ್ವಲ್ಪ ಚಪಾತಿ ರೈಸರಿ ಮಾಡ್ಕೊತೀನಿ ಫ್ರೆಂಡ್ಸ. ಮತ್ತೊಂದು ಏನು ಮಾಡೋಕ್ಕೆ ಹೋಗಂಗಿಲ್ಲ. ಏನು ಎತ್ತಂತ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ. ಇವಾಗ ಆರೋಗ ಫೋನ್ ಬೇಕಂತ ಅವನಿಗೆ ಫೋನ್ ಕೊಟ್ಟು ಇದನ್ನೆಲ್ಲ ತೆಗಿತೀನಿ. ಸೊ ಹಾಗೇನೆ ಸಾಂಬಾರು ಇತ್ತು, ಅದಕ್ಕೇನೆ ರೈಸ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೇಳಿ ಒಗ್ಗರಣೆ ರೈಸ್ ಮಾಡ್ಕೊಳಕತ್ತಿದ್ನಿ ಫ್ರೆಂಡ್ಸ್. ನಾನು ಕುಷ್ಕ ಟೈಪ್ ಸೊ ಮಿಕ್ಸಿಗೆ ಹಾಕಿ ಮಾಡ್ಕೊಳತ್ತಿದ್ನಿ. ಅದು ನಾ ಗ್ರೀನ್ ಪಲಾವ್ ಮಾಡ್ಬೇಕಂದೆ, ಇದು ಇದ್ರೆ ಯೆಲ್ಲೋ ಕಲರ್ ಪಲಾವ್ ಆಯಿತು. ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಆಯಿತು ಫ್ರೆಂಡ್ಸ, ನೋಡ್ತಾ ಇರ್ಬೋದು. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಮಾಡಾಕತ್ತಿದ್ದೆ ನಾನು ರುಬ್ಬಿ ಪಲಾವ್ ಮಾಡಿದ್ದೆ. ಸೊ ಇವತ್ತು ದಮ್ ಕಟ್ ಮಾಡಿದ್ದೆ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಅನ್ನ ಕೂಡ ರೆಡಿ ಆಗಾಕತ್ತೈತಿ. ಇವಾಗ ಏನಪ್ಪ ಅಂತ ಯಾಕ ಕೈ ತಗೊಂಡು ಕುಡಿ, ತಿನ್ನೋ ಕೈ ತಗೊಂತೀನಿ. ಇವಾಗ ಅನ್ನ ಕೂಡ ರೆಡಿ ಆಯಿತು ಫ್ರೆಂಡ್ಸ. ಅನ್ನ ರೆಡಿ ಆಯಿತು. ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡೆ. ಇದನ್ನು ಏನಂತಾರೆ ಚಿಕನ್ ಸಾಂಬಾರು ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಭಾಳ ಗಟ್ಟಿಯಾಗಿತ್ತು. ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ತಿಳಿ ಮಾಡ್ಕೊಂಡೀನಿ, ತೋರಿಸ್ತೀನಿ. ಇವಾಗ ರೈಸ್ ರೆಡಿ ಆಯಿತು, ಊಟ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ. ಹಿಟ್ಟು ನಾದಬೇಕು, ಭಾಂಡೆ ತೊಳ್ಕೊಬೇಕು. ಇವಾಗ ಮೊಸರು ಐತಿ ಫ್ರೆಂಡ್ಸ, ಮಾಡ್ತಾ ಇರ್ಬೋದು. ಇಲ್ಲಿ ಮೊಸರು ಐತಿ, ಇದಕ್ಕೆ ಏನಾದರೂ ಮೊಸರು ಬಜ್ಜಿ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ, ಉಪ್ಪು, ಟೊಮೆಟೊ ಹಾಕಿ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡ್ರೆ ನಿಮಗೆ ಶೇರ್ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದು ಮೊಸರು. ಸೊ ಹಾಗಾಗಿ ಅದಕ್ಕೋಸ್ಕರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ, ಕಾಯಿಪಲ್ಲೆ ಎಲ್ಲ ತೆಗೆದಿಟ್ಟೆ. ಇದೊಂದು ಕರ್ಬೂಜಕಾಯಿ ಐತಿ, ಇದೊಂದು ತೆಗಿಬೇಕು. ಭಾಳ ಫೇವ್ರೇಟ್ ಫ್ರೆಂಡ್ಸ. ಇದನ್ನು ನಾನು ಜ್ಯೂಸ್ ಮಾಡ್ಬೇಕಂತ ಅಂದೀನಿ. ನಮ್ಮ ಮನೆಯವ್ರು ಯಾವಾಗ ಕಟ್ ಮಾಡ್ತಿರ್ತಾರೆ ಗೊತ್ತಿಲ್ಲ. ನಾಳೆ ತಾನೇ ಇತ್ತು ಅಂದ್ರೆ ಜ್ಯೂಸ್ ಮಾಡ್ತಿರ್ತೀನಿ, ಕುಡಿತೀನಿ. ಇಲ್ಲಾಂದ್ರೆ ಕಟ್ ಮಾಡಿ ತಿಂತಾರೆ, ಅವ್ರಿಗೂ ಭಾಳ ಇಷ್ಟ ಇದು. ಸೊ ಹಾಗಾಗಿ ಇವಾಗ ಹೊರಗೆ ಹೋಗ್ಯಾರ ಫ್ರೆಂಡ್ಸ್. ಅವ್ರೇನೋ ಲೇಬರ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಬರ್ತೀನಿ ಅಂತ ಹೊರಗೆ ಹೋಗ್ಯಾರ. ನೋಡ್ತೀನಿ ಫ್ರೆಂಡ್ಸ್, ಒಂದು ವಾರ ಊರಿಗೆ ಹೋದ್ರೆ ಹೋಗೋಣಕಂತಾರ. ಅಂದರೆ ಏನೋ ಅವ್ರದ್ದು ಕೆಲಸ ಅದತ್ತೆ, ಫ್ರೆಂಡ್ಸ್ ಬರ್ತಾರಂತ. ಒಂದು ವಾರ ಹೋಗಿ ರೆಸ್ಟ್ ತೊಗೊಂಬಾ ಅಂತ ಹೇಳಕತ್ತಾರ ಫ್ರೆಂಡ್ಸ. ಹೋಗೋದಾಯ್ತಂದ್ರೆ ಊರಿಗೆ ಹೋಗಿ ಬರ್ತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ. ನೋಡಿ ಏನಾಗುತ್ತೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇವಾಗ ಅನ್ನ ನೋಡ್ತೀನಿ ಬರ್ರಿ ಫ್ರೆಂಡ್ಸ್. ನೋಡಿ ಇಲ್ಲಿ ದಮ್ ಕಟ್ ಮಾಡಿದ್ದೆ. ಅನ್ನ ಮಾತ್ರ ಉದುರಾಗುತ್ತೆ, ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ. ಚಲೋ ಆಗಿತ್ತು ಟೇಸ್ಟ್. ಇವಾಗ ಊಟ ಮಾಡಿ ಎಲ್ಲನೂ ಭಾಂಡೆ ತೊಳ್ಕೊಂಡೆ ಫ್ರೆಂಡ್ಸ್. ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಸಿಂಕ್ ಒಳಗೆ ಯಾವುದೇ ಭಾಂಡೆ ಇಲ್ಲ. ಕಸ ಗುಡಿಸ್ಕೊಂಡು ಊಟ ಮಾಡಬೇಕು, ಕಸ ಗುಡಿಸ್ಕೊಂಡು ಇನ್ನು ಮಲ್ಕೋಬೇಕನ್ನೋದ್ರಾಗೆ ಇಲ್ಲಿ ನಮ್ಮ ಮನೆಯವರು ಹೆಲ್ಪ್ ಹಾಕಿದ್ರು ಮೊಸರಿಗೆ. ಸೊ ಯಾವ ಥರ ಕವರ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್ ಅವರು. ಯಾಕಂದ್ರೆ ಬೆಚ್ಚಗಿತ್ತಂದು ಜಲ್ದಿ ಮೊಸರು ಆಗುತ್ತಂತ ನಾನು ಸ್ವಲ್ಪ ಮೊಸರು ಉದ್ದಿತ್ತು, ಪಾಕೆಟ್ ಮೊಸರು, ಅದನ್ನ ಸ್ವಲ್ಪ ಲಸ್ಸಿ ಮಾಡಿಕೊಂಡು ಕುಡಿದ್ರೆ ಆಯ್ತಂತ ಸಕ್ಕರೆ ಹಾಕ್ಕೊಂಡು ಕುಡಿದೆ ಫ್ರೆಂಡ್ಸ್. ಈ ಲಾಗ್ನಲ್ಲಿ ಏನು ಮಾಡ್ತೀನಿ. ಓಕೆ ಬಾಯ್.